ಪಹಲ್ಗಾಮ್ ಪ್ರತಿಕಾರ. ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕರ ಪ್ರಾಣ ತೆಗೆದಿದ್ರು ನರರಕ್ಕಸರು. ಹಾಗಾಗಿ ಭಾರತ ಈಗ ಪ್ರತಿಕಾರಕ್ಕೆ ಮುಂದಾಗ್ತಾ ಇದೆ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಹಂತ ಹಂತವಾಗಿ ಪಾಕಿಸ್ತಾನ ದುರ್ಬಲ ಆಗ್ತಾ ಇದೆ. ಪಾಕ್ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವೇ ಈಗ ಬಂದ್ ಆಗಿದೆ. ಮೇ 23ನೇ ತಾರೀಕುವರೆಗೂ ಪಾಕಿಸ್ತಾನದ ವಿಮಾನಗಳಿಗೆ ವಾಯು ಮಾರ್ಗ ಬಂದ್. ಪಾಕ್ನ ಎಲ್ಲ ವಿಮಾನಗಳಿಗೆ ವಾಯು ಮಾರ್ಗ ಬಂದ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನ ಹೇಗೆ ಹೆಡೆಮುರಿ ಕಟ್ಟಬೇಕು, ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನ ಯಾವ ರೀತಿ ದುರ್ಬಲಗೊಳಿಸಬೇಕು ಅನ್ನೋದ್ರ ಬಗ್ಗೆ ಭಾರತೀಯ ಸೇನೆ ಜೊತೆಗೆ ಕೇಂದ್ರ ಸರ್ಕಾರ ಈಗ ಎಲ್ಲ ರೀತಿಯಾದಂತಹ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈಗ ಮತ್ತೊಂದು ನಿರ್ಬಂಧ. ಮೇ 23ನೇ ತಾರೀಕುವರೆಗೂ ಪಾಕಿಸ್ತಾನದ ವಿಮಾನಗಳಿಗೆ ವಾಯು ಮಾರ್ಗ ಬಂದ್. ಪಾಕ್ನ ಎಲ್ಲ ವಿಮಾನಗಳಿಗೆ ವಾಯು ಮಾರ್ಗವೇ ಬಂದ್ ಆಗ್ತಾ ಇದೆ. ಭಾರತಕ್ಕೆ ವಾಯು ಮಾರ್ಗ ಈ ಹಿಂದೆ ಪಾಕಿಸ್ತಾನ ಬಂದ್ ಮಾಡಿತ್ತು. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಭಾರತ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಮುಂದಾಗಿದೆ. ರಾಜತಾಂತ್ರಿಕ ನಿರ್ಬಂಧಕ್ಕೆ ಈಗ ಆಲ್ರೆಡಿ ಭಾರತ ಮುಂದಾಗಿದೆ. ಏನು ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ ಏಪ್ರಿಲ್ 22ನೇ ತಾರೀಕು ದಾಳಿಯಾದ ಬೆನ್ನಲ್ಲೇ ಸರ್ಕಾರ ತೆಗೆದುಕೊಂಡಂತಹ ಸಾಕಷ್ಟು ನಿರ್ಧಾರಗಳಲ್ಲಿ 1960ರ ಒಂದು ಸಿಂಧು ನದಿ ಒಪ್ಪಂದ ರದ್ದಾಯಿತು. ಆಮೇಲೆ 48 ಗಂಟೆಯಲ್ಲಿ ಭಾರತದಲ್ಲಿದ್ದಂತಹ ಪಾಕಿಸ್ತಾನದ ಪ್ರಜೆಗಳು ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಷರತ್ತನ್ನು ಹೊರಡಿಸ್ತು ಕೇಂದ್ರ ಸರ್ಕಾರ. ಇನ್ನು ವಾಘಾ ಅಟ್ಟಾರಿ ಗಡಿ ಬಂದ್ ಮಾಡ್ತು. ಅದಾದ ನಂತರ ಈಗ ವಾಯು ಮಾರ್ಗ ಬಂದ್ ಮಾಡಿದೆ. ಇನ್ನೊಂದು ಮೆಡಿಕಲ್ ಸೌಲಭ್ಯಗಳು ಕೂಡ ಬಂದಾಗಿದೆ. ಯಾಕಂದರೆ ಕ್ಯಾನ್ಸರ್, ಹೃದಯಾಘಾತ ಸಂಬಂಧಿ ಕಾಯಿಲೆಗಳು, ಅದ್ರ ಜೊತೆಗೆ ಇಲ್ಲಿ ಹಾವು ಮತ್ತು ಚೇಳು ಕಡಿತಕ್ಕೆ ಇಲ್ಲಿಂದನೇ ಔಷಧಿಗಳು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಆ ಔಷಧಿಗಳಿಗೂ ಈಗ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ಈಗ ಹೇರಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ರಾಜತಾಂತ್ರಿಕ ನಿರ್ಬಂಧಗಳು ಹಂತ ಹಂತವಾಗಿ ಪಾಕಿಸ್ತಾನಕ್ಕೆ ಈಗ ನಾವು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀವಿ. ಅಂದರೆ ನೇರವಾಗಿ ಮಿಸೈಲ್ಸ್ಗಳೇ ಹೋಗಿ ಅವರಿಗೆ ಯುದ್ಧ ಮಾಡಬೇಕಂತಿಲ್ಲ. ಪಾಕಿಸ್ತಾನದ ಆರ್ಮಿ ಪೇಜನ್ನು ಈಗ ಭಾರತ ಬ್ಲಾಕ್ ಮಾಡಿದೆ. ಪಾಪಿ ಪಾಕಿಸ್ತಾನಕ್ಕೆ ಭಾರತದಿಂದ ಇದು ನಿಜಕ್ಕೂ ಮತ್ತೊಂದು ಶಾಕ್. ಇನ್ನು ಪಾಕ್ ನಟ ನಟಿಯರ ಸೋಷಿಯಲ್ ಮೀಡಿಯಾವನ್ನ ಈಗ ಭಾರತದಲ್ಲಿ ಬ್ಲಾಕ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ನಟ ನಟಿಯರ ಖಾತೆಗಳು ಭಾರತದಲ್ಲಿ ಬ್ಲಾಕ್ ಆಗಿದ್ದಾವೆ. ಅವ್ರದ್ದು ಯಾವುದೇ ರೀತಿಯಾದಂತಹ ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಯಾವುದೂ ಓಪನ್ ಆಗಲ್ಲ. ಹನಿಯಾ ಅಮೀರ್ ಇರ್ಬೋದು ಅಥವಾ ಇಬ್ರಾನ್ ಅಬ್ಬಾಸ್ ಸೇರಿದಂತೆ ಸಾಕಷ್ಟು ಜನ ನಟ ನಟಿಯರಿದ್ದಾರೆ ಪಾಕಿಸ್ತಾನದಲ್ಲಿ. ಅವರ ಇನ್ಸ್ಟಾ ಪೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಅವ್ರದ್ದು ಸೋಷಿಯಲ್ ಮೀಡಿಯಾ ಪೇಜ್ಗಳು ಈಗ ಬ್ಲಾಕ್ ಆಗಿದ್ದಾವೆ. ಪಾಕಿಸ್ತಾನದ ಆರ್ಮಿ ಪೇಜನ್ನು ಈಗಾಗಲೇ ಭಾರತ ಈಗ ಬ್ಲಾಕ್ ಮಾಡಿದೆ. ಈ ಹಿಂದೆ ಯೂಟ್ಯೂಬ್ ಚಾನಲ್ಗಳು ಕೂಡ ಕ್ಲೋಸ್ ಆಗಿದೆ. ಸುಮಾರು 16ಕ್ಕಿಂತ ಹೆಚ್ಚು ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಗಳು ಭಾರತದಲ್ಲಿ ಪ್ರಸಾರವೇ ಆಗದ ರೀತಿಯಲ್ಲಿ ಬಂದಾಗಿದ್ದು, ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಕಡೆ ಬೇಲಿ ಹಾಕೊಂಡು ಬರ್ತಾ ಇದೆ ಭಾರತ. ಪಾಕಿಸ್ತಾನಕ್ಕೆ ನಿಜಕ್ಕೂ ಇದೊಂಥರ ಹಿನ್ನಡೆ ಆಗ್ತಾ ಇದೆ. ಹನಿಯಾ ಅಮೀರ್ ಇರ್ಬೋದು, ಮಹಿರಾ ಖಾನ್ ಇರ್ಬೋದು, ಅಲಿ ಜಫಾರ್, ಹೀಗೆ ಸಾಕಷ್ಟು ಜನ ಪಾಕಿಸ್ತಾನದ ನಟ ನಟಿಯರಿಗೆ ಇದು ನಿಜಕ್ಕೂ ಒಂಥರ ಬಿಗ್ ಶಾಕ್. ಇದು ಒಂದು ಕಡೆ ರಾಜಕೀಯವಾಗಿ ಕೆಸರೆರಚಾಟಗಳು ನಡೀತಾ ಇರ್ಬೋದು, ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ನಟರಿಗೆ ಯಾವುದೇ ರೀತಿಯಾದಂತಹ ಒಂದು ಜಾತಿ ಇಲ್ಲ, ಧರ್ಮ ಇಲ್ಲ, ಅವರು ಮನರಂಜನೆ ಕೊಡೋದೇ ನಮ್ಮ ಕೆಲಸ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ಇರ್ತಾರೆ. ಅವರು ಯಾವುದೇ ದೇಶಕ್ಕೆ ಸೇರಿರಲಿ. ಆದರೆ ಈ ರೀತಿಯಾದಂಥ ವಿಚಾರ ಬಂದಾಗ ರಾಷ್ಟ್ರಗಳ ನಡುವೆ ಕಾರ್ಮೋಡ ಕವಿದಂತಹ ಸಂದರ್ಭದಲ್ಲಿ, ಈ ಯುದ್ಧದ ಛಾಯೆ ಆವರಿಸಿದಂಥ ಸಂದರ್ಭದಲ್ಲಿ ಇವತ್ತು ನಟರಿಗೂ ಕೂಡ ಸಂಕಷ್ಟ, ಜೊತೆಗೆ ಕ್ರಿಕೆಟ್ ಆಡುವಂತಹ ಕ್ರಿಕೆಟ್ ಆಟಗಾರರಿಗೂ ಕೂಡ ಸಮಸ್ಯೆ, ಎಲ್ಲದಕ್ಕೂ ಕೂಡ ಸಮಸ್ಯೆಗಳಾಗ್ತಾನೆ ಹೋಗುತ್ತೆ. ಯಾಕಂದರೆ ಒಂದು ಪಾಕಿಸ್ತಾನದವರು ಸಹವಾಸವೇ ಬೇಡ ಅಂತ ಬಹಳಷ್ಟು ರಾಷ್ಟ್ರಗಳು ಈಗ ದೂರ ಇಟ್ಬಿಟ್ಟಿದ್ದಾವೆ. ಇನ್ನು ಮುಸ್ಲಿಮರು ಪ್ರಾಬಲ್ಯ ಇರುವಂತಹ ರಾಷ್ಟ್ರಗಳಲ್ಲೂ ಕೂಡ ಸೌದಿ ಅರೇಬಿಯಾ ರಾಷ್ಟ್ರವು ಕೂಡ ಪಾಕಿಸ್ತಾನವನ್ನು ದೂರ ಇಟ್ಟಿದೆ. ಇನ್ನು ತಾಲಿಬಾನ್ಗಳು ಕೂಡ ಯಾವಾಗ ನಾವು ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ಒಂದು ಕಡೆ ಹವಣಿಸ್ತಾ ಇದ್ದಾರೆ. ಈ ಕಡೆ ಅಮೇರಿಕ, ರಷ್ಯಾ, ಇಸ್ರೇಲ್ ಕೂಡ ಪಾಕಿಸ್ತಾನದ ಈ ಒಂದು ನಡೆಯನ್ನು, ಉಗ್ರರನ್ನು ಪೋಷಣೆ ಮಾಡ್ತಾ ಇರುವಂಥ ವಿಚಾರವನ್ನು ಖಂಡಿಸ್ತಾ ಇದ್ದಾವೆ. ಅದ್ರ ಜೊತೆಗೆ ಭಾರತವೂ ಕೂಡ ಪಾಕಿಸ್ತಾನವನ್ನು ಪದೇ ಪದೇ ಖಂಡಿಸ್ತಾ ಇದೆ. ಕಾರಣ ಭಯೋತ್ಪಾದಕರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಭಯೋತ್ಪಾದಕರನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಪೋಷಣೆಯೂ ಕೂಡ ಮಾಡ್ತಾ ಇದ್ದಾರೆ. ಡೈರೆಕ್ಟಲ್ಲಿ ಅವರು ಭಾರತದ ಸೈನಿಕರನ್ನು ಅವರಿಗೆ ಎದುರಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇಂಡೈರೆಕ್ಟಲ್ಲಿ ಉಗ್ರರನ್ನು ಮುಂದೆ ಬಿಟ್ಟು ಹಿಂಬಾಗಿಲಿನಿಂದ ಬಂದು
ಗಲಾಟೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪದೇ ಪದೇ ಪಾಕಿಸ್ತಾನದವರು.